ನಾನು ಸಿಎಂ ಆದ್ರೆ 10 ಕೆಜಿ ಅಕ್ಕಿ ಕೊಡ್ತೇನೆ ಎಂಬ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಶಿವಮೊಗ್ಗದಲ್ಲಿ ಬಿಜೆಪಿ ಮುಖಂಡ ಕೆಎಸ್ ಈಶ್ವರಪ್ಪ ತಿರುಗೇಟನ್ನ ನೀಡಿದ್ದಾರೆ. ಈಶ್ವರಪ್ಪ ಅವರು ಮುಖ್ಯಮಂತ್ರಿ ಕನಸು ಕಾಣೋದನ್ನ ಬಿಡಿ, ಇರೋ ಸೀಟುಗಳನ್ನ ಉಳಿಸಿಕೊಳ್ಳಿ ಎಂದು ವ್ಯಂಗ್ಯವಾಡಿದ್ದಾರೆ. ನಗರದಲ್ಲಿ ಮಾತನಾಡಿದ ಅವರು, ನಾನೇ ಮುಂದಿನ ಮುಖ್ಯಮಂತ್ರಿ ಎಂದು ಸಿದ್ದರಾಮಯ್ಯ ಹೇಳಿದ್ದಾರೆ. ಅದು ಅವರೇ ಕೈಗೊಂಡಿರುವ ತೀರ್ಮಾನವೇ. ಈ ಬಗ್ಗೆ ರಾಹುಲ್ ಗಾಂಧಿ, ಖರ್ಗೆ, ಪರಮೇಶ್ವರ್, ದಿನೇಶ್ ಗುಂಡೂರಾವ್, ಡಿಕೆ ಶಿವಕುಮಾರ್ ಈ ಬಗ್ಗೆ ಸ್ಪಷ್ಟೀಕರಣ ನೀಡಬೇಕು. ಮುಖ್ಯಮಂತ್ರಿ ಕನಸು ಕಾಣೋದು ಬಿಡಿ, ಇರೋ ಸೀಟುಗಳನ್ನ ಉಳಿಸಿಕೊಳ್ಳಿ. ದೇವೇಗೌಡರು, ಸಿದ್ದರಾಮಯ್ಯ, ಜಮೀರ್ ಜಾತಿ ಧರ್ಮದ ರಾಜಕಾರಣವನ್ನ ಮಾಡಿದ್ದಾರೆ. ಆದರೆ ಈ ಚುನಾವಣೆ ಜಾತಿವಾದವನ್ನ ತಿರಸ್ಕರಿಸಿ ರಾಷ್ಟ್ರವಾದಕ್ಕೆ ಮನ್ನಣೆಯನ್ನ ನೀಡುತ್ತದೆ. ದೇಶ ಕಟ್ಟಲು ನಮ್ಮ ಜೊತೆ ಬನ್ನಿ ಎಂದು ಕರೆಯನ್ನ ನೀಡಿದ್ದೇವೆ ಎಂದು ಹೇಳಿದ್ರು. ಬಳಿಕ ಮಾತನಾಡಿದ ಅವರು, ಶಿವಮೊಗ್ಗ ಕ್ಷೇತ್ರದಲ್ಲಿ 50,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಬಿಜೆಪಿ ಅಭ್ಯರ್ಥಿ ಜಯಗಳಿಸಲಿದ್ದಾರೆ. ಬೆಂಗಳೂರಿನಲ್ಲಿ ಮತದಾನ ಪ್ರಮಾಣ ನಿರೀಕ್ಷೆಗಿಂತ ಕಡಿಮೆ ಆಗಿದೆ. 7 ಶಾಸಕರು, 2 ಎಂಎಲ್ಸಿಗಳು ಸೇರಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಪ್ರಬಲವಾಗಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ಹೊರತುಪಡಿಸಿದರೆ ಉಳಿದ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಮತದಾನ ಆಗಿದೆ. 14 ಕ್ಷೇತ್ರಗಳಲ್ಲಿ 10 ರಿಂದ 11 ಸೀಟು ಗೆಲ್ಲಲಿದ್ದೇವೆ. ಪುಲ್ವಾಮಾ ಘಟನೆಯಿಂದ ಇಡೀ ವಿಶ್ವ ಭಾರತದ ಜೊತೆ ಇದೆ, ಆದರೆ ಪಾಕಿಸ್ತಾನ ಒಂಟಿಯಾಗಿದೆ. ಮೈತ್ರಿ ಬಗ್ಗೆ ಆಯಾ ಪಕ್ಷಗಳಲ್ಲೇ ತೀವ್ರ ಒಡಕು ಇದೆ. ಇದು ಜನರಿಗೆ ತಿಳಿದಿದ್ದು ಬಿಜೆಪಿಗೆ ಲಾಭ ಆಗಲಿದೆ ಎಂದು ಈಶ್ವರಪ್ಪ ಹೇಳಿದರು.